ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ. ನಮಸ್ಕಾರ, ಕಾಲೇಜು ನ್ಯೂಸ್ಗೆ ಸ್ವಾಗತ. ನಾನು ಇಂಚರ ಆರ್, ತೃತೀಯ BA ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ. ನಗರದ MG ರಸ್ತೆಯಲ್ಲಿರುವ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ 14/2024 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಮುಂದಿನ ವರದಿಯನ್ನು ಚಂದನ SH ರವರು ನೀಡಲಿದ್ದಾರೆ. ಧನ್ಯವಾದಗಳು. ಹಾಸನ ನಗರದ MG ರಸ್ತೆಯಲ್ಲಿರುವ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಮಹಿಳಾ ವೇದಿಕೆ, IQAC ಹಾಗೂ ಸಾಂಸ್ಕೃತಿಕ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ 14, 2024 ಗುರುವಾರದಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ KG ಕವಿತಾರವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ KS ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಯ್ ಚರ್ಮ ಕೈಗಾರಿಕಾ ನಿಗಮ ನಿಯಮಿತ ಬೆಂಗಳೂರು ಇದರ ವ್ಯವಸ್ಥಾಪಕರಾದ KM ವಸುಂಧರರವರು ಹಾಗೂ ನಿವೃತ್ತ ಶಿಕ್ಷಕರು, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಸಂಸ್ಥೆ ಹಾಸನದ ತರಬೇತಿ ಆಯುಕ್ತರು ಹಾಗೂ ಜಂಟಿ ಕಾರ್ಯದರ್ಶಿಗಳಾದ HG ಕಾಂಚನಮಾಲಾರವರು ಮತ್ತು ಎಲ್ಲ ಅಧ್ಯಾಪಕ ವೃಂದದವರಿಂದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಪ್ರಾಸ್ತಾವಿಕ ನುಡಿಯಾಡಿದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಶ್ರೀಯುತ ರಾಮೇಗೌಡರವರು ಮಹಿಳಾ ದಿನಾಚರಣೆಯ ಹಿನ್ನೆಲೆಯನ್ನು ತಿಳಿಸಿದರು. ಇರುವಂತಹ ಎಲ್ಲ ನನ್ನ ವೃತ್ತಿ ಬಾಂಧವರೇ, ಹಾಗೆಯೇ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ದಿನಾಚರಣೆ ಇವತ್ತು ಅಂತ ಹೇಳಿ ಮಾಡಬಹುದು, ಆದರೆ ಅದು ಯಶಸ್ಸನ್ನು ಪಡಿಬೇಕು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ KM ವಸುಂಧರರವರಿಗೆ ಮತ್ತು HG ಕಾಂಚನಮಾಲಾರವರಿಗೆ ಕಾಲೇಜಿನ ಪರವಾಗಿ ಸನ್ಮಾನವನ್ನು ಮಾಡಲಾಯಿತು. ಸಂಪನ್ಮೂಲ ವ್ಯಕ್ತಿಗಳಾದ ವಸುಂಧರರವರು ಕಾರ್ಯಕ್ರಮವನ್ನು ಕುರಿತು ಹಾಗೂ ವಿದ್ಯಾರ್ಥಿನಿಯರನ್ನು ಉದ್ದೇಶಿಸಿ ಸ್ತ್ರೀಯರಿಗೆ ಸರಿಯಾದ ಪ್ರಾಮುಖ್ಯತೆ ದೊರಕಬೇಕು, ನಾವು ಆರ್ಥಿಕವಾಗಿ ಸ್ವಾಭಿಮಾನಿಯಾಗಿ ಮುನ್ನುಗ್ಗಲು ಸಂವಿಧಾನವನ್ನು ನೆನಪಿಸಿಕೊಳ್ಳಬೇಕು, ನಿಮ್ಮ ಕನಸುಗಳು ನಲುಗದಿರಲಿ ಎಂದು ಹೇಳಿದರು. ಭವಿಷ್ಯ ರೂಪಿಸಿಕೊಳ್ಬೇಕಾದ್ರೆ ವರ್ತಮಾನದ ಸಂಗತಿಗಳ ಜೊತೆಗೆ ನಾವು ಹೋರಾಡಬೇಕಾಗುತ್ತೆ. ಇಲ್ಲಿ ಇವಾಗ ನೋಡಿ ಚುನಾವಣೆ ಬರ್ತಾ ಇದೆ. ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಗಳಾದ HG ಕಾಂಚನಮಾಲಾರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮನಸ್ಸಿನಲ್ಲಿರುವ ಅಂಧಕಾರ ದೂರವಾಗಬೇಕು, ಮನಸ್ಸಿನಲ್ಲಿರುವ ಅಂಧಕಾರ ದೂರವಾಗುವವರೆಗೂ ಜಗತ್ತು ಸ್ವಚ್ಛವಾಗದು, ಮನುಷ್ಯರಿಗೆ ಕಷ್ಟಗಳು ಬಂದಾಗ ಪಲಾಯನ ಮಾಡಬಾರದು, ಧೈರ್ಯದಿಂದ ಕ್ರಿಯಾಶೀಲತೆಯಿಂದ ಎದುರಿಸಬೇಕು, ಸರಳತೆಯೇ ಅತ್ಯಂತ ಸುಂದರ ಜೀವನ ಎಂದು ಹೇಳಿದರು. ಆಗ ದೀಪಾವಳಿಗೆ ಅರ್ಥವೇ ಹೆಚ್ಚು. ನಮ್ಮ ಮನಸ್ಸಿನಲ್ಲಿ ಜ್ಞಾನ ಅಂತಕ್ಕಂಥ ಅಂಧಕಾರ ಏನಿದೆ ನಮ್ಮ ಮನಸ್ಸಿನೊಳಗೆ ಅದರ ನಿವಾರಣೆಯಾಗಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ KG ಕವಿತಾರವರಿಗೆ ಕಾರ್ಯಕ್ರಮದ ಪರವಾಗಿ ಸನ್ಮಾನವನ್ನು ಮಾಡಲಾಯಿತು. ಕಾರ್ಯಕ್ರಮವನ್ನು ಕುರಿತು ಹೆಣ್ಣು ಜೀವನವನ್ನು ಮಾದರಿಯಾಗಿ ತೆಗೆದುಕೊಳ್ಳಬೇಕು, ಹೆಣ್ಣು ಎಂಬ ಜೀವಕ್ಕೆ ಬೆನ್ನೆಲುಬಾಗಿರುವ ಪುರುಷರಿಗೆ ಧನ್ಯವಾದಗಳು, ಸರ್ಕಾರದ ಯೋಜನೆಗಳನ್ನು ಉಪಯೋಗಿಸಿಕೊಂಡು ಹೆಣ್ಣು ಮಕ್ಕಳು ಸರಿಯಾದ ಮಾರ್ಗದರ್ಶನದೊಂದಿಗೆ ಗುರಿ ತಲುಪಬೇಕು ಎಂದು ಹೇಳಿದರು. ಬೋಧಕೇತರ ಸನ್ಮಿತ್ರರೇ ಹಾಗೂ ಪ್ರೀತಿಯ ಮಕ್ಕಳೇ, ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ಅಂತ ಹೇಳಿ ವರ್ಷಕ್ಕೆ ಒಂದು ದಿವಸ ಸಾಂಕೇತಿಕವಾಗಿ ಇಟ್ಟಿದ್ದಾರೆ. ಅನ್ಮಾತ್ರಕ್ಕೆ ಇನ್ನು 364 ದಿವಸ ಅಲ್ವಾ ಅಂತ. ಕಾರ್ಯಕ್ರಮ ಮುಂದುವರೆದಂತೆ ನಮ್ಮ ಕಾಲೇಜಿನ ದ್ವಿತೀಯ BCA ಸೇವಂತಿ ಎಂಬ ವಿದ್ಯಾರ್ಥಿನಿಯಿಂದ
ಕರಾಟೆ ಪ್ರದರ್ಶನ ಹಾಗೂ ಅವರ ಗುರುಗಳಾದ ಯೋಗೇಶ್ ರವರಿಗೆ ಮತ್ತು ಸೇವಂತಿರವರಿಗೆ ಕಿರುಕಾಣಿಕೆಯನ್ನು ನೀಡುವ ಮೂಲಕ ಅವರನ್ನು ಅಭಿನಂದಿಸಲಾಯಿತು. ನಂತರದಲ್ಲಿ ವಿದ್ಯಾರ್ಥಿನಿಯರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಗುಣದವಳು ಬರೆಯುವುದು ಹೇಗೆ ಇತಿಹಾಸ, ಬದುಕುವುದ ಕಲಿಸೋ ಗುರು ಇವಳು, ನರಳುಗಳು ಹೇಗೋ ನವಮಾಸ, ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ ತಂಪಿವಳು, ಜಗತ್ತೂಗೋ ಜನನಿ ಜೀವದ ಜೀವತಾಯಿ, ಬ್ರಹ್ಮ ವಿಷ್ಣು ಶಿವಾಯದೆ ಹಾಲು ಕುಡಿದರೋ ಅಮ್ಮ ನೀನೆ ಕೈವ ಅಂದ ಕಾಲ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲ ವಿಭಾಗದ ಮುಖ್ಯಸ್ಥರು, ಅಧ್ಯಾಪಕರು, ಆಡಳಿತ ವರ್ಗದವರು, ಕಚೇರಿ ಸಿಬ್ಬಂದಿಯವರು ಮತ್ತು ವಿದ್ಯಾರ್ಥಿನಿಯರು ಹಾಜರಿದ್ದರು. ಕೊನೆಯಲ್ಲಿ ಸಿಹಿ ವಿತರಣೆಯ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು.